ಸಂಚಲನ ಮೂಡಿಸಿರ್ತಕ್ಕಂಥ ದರೋಡೆ ಕೇಸಿಗೆ ನೀವು ಭೇದಿಸಿದ್ರಿ, ಯಾವ ರೀತಿ ಆಪರೇಷನ್ ಮಾಡಿದ್ರಿ? ಈಗ ಎಷ್ಟು ಜನ ಅರೆಸ್ಟ್ ಮಾಡಿದ್ರಿ ಸರ್? ಮೇನ್ ಆರೋಪಿಗಳು ಆ ದಿನ ಬೈಕ್ ಮೇಲೆ ಬಂದ ಇಬ್ಬರು ಆರೋಪಿಗಳನ್ನು ನಿನ್ನೆ ನಾವು ದಸ್ತಗಿರಿ ಮಾಡಿದ್ದೇವೆ. ಸುಮಾರು ಒಂದು 20 ದಿನದಿಂದ ಅವರ ಮೂವ್ಮೆಂಟ್ಗಳ ಮೇಲೆ ನಾವು ನಿಗಾ ವಹಿಸಿದ್ದೇವೆ. ಅದರ ಪ್ರಕಾರ ನಿನ್ನೆ ಇಂಥ ಕಡೆ ಬರ್ಬೋದಂತ ನಾವು ಅಂದಾಜು ಮಾಡಿ ಅಲ್ಲಿ ಟ್ರ್ಯಾಪ್ ಮಾಡಿ ಕೂತಿದ್ವಿ ನಾವು. ಸೊ ನಿನ್ನೆ ಸಿಕ್ಕಿದ್ದಾರೆ, ಅವರು ಇಬ್ಬರು ಸಿಕ್ಕಿದ್ದಾರೆ. ಇನ್ನೊಂದು ಟೀಮು ಬೈ ರೋಡ್ ಬರ್ತಾ ಇದೆ. ಇಬ್ಬರು ಆರೋಪಿಗಳು ಹೆಸರು ಈಗಾಗಲೇ ತಿಳಿಸಿದ್ದೇವೆ ನಾವು ಇಬ್ಬರ ಬಗ್ಗೆನೂ. ಸರ್, ಯಾವ ರೀತಿ 19 ತಿಂಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ರಿ ಸರ್? ಸಾಕಷ್ಟು ಶ್ರಮ ವಹಿಸಿದ್ರಿ. ಯಾವ ರೀತಿ ಕಷ್ಟ ಆಯಿತು ಸರ್ ಈ ಒಂದು ಕಾರ್ಯಾಚರಣೆ? ಈ 20 ದಿನಗಳಿಂದ ಹೆಚ್ಚಿಗೆ ನಾವು ಮಾಡಿದ್ದೇವೆ. ಬಟ್ 1.5 ವರ್ಷದಿಂದ ಸತತವಾಗಿ ನಮ್ಮ ಟೀಮ್ ಅಲ್ಲೇ ಇರ್ತಾ ಇದೆ. ಅಲ್ಲೇ ಒಂದು ಬಾಡಿಗೆ ಮನೆ ತೊಗೊಂಡು ಅಲ್ಲೇ ಟೀಮ್ ಉಳ್ಕೊಂಡು ಒಬ್ಬರು PSI ಅಥವಾ ಒಬ್ಬರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸತತವಾಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ತಾ ಬಂದಿದ್ದಾರೆ. ಅದೃಷ್ಟ ಈ 20 ದಿನದಲ್ಲಿ ಹೆಚ್ಚಿಗೆ ಮಾಹಿತಿ ಸಿಕ್ಕಿದೆ. ನಾವು ನಮ್ಮ ಇಷ್ಟು 1.5 ವರ್ಷ ಪಟ್ಟಿದ್ದ ಕಷ್ಟಕ್ಕೆ ಪ್ರತಿಫಲ. ದಾಳಿ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು ಸರ್. ಯಾವ ರೀತಿಯಾಗಿ ಇಬ್ರು ಬೈಕ್ನಾಗ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಾವು ರೇಡ್ ಮಾಡಿ ಇದೊಂದು MOB ಆಗಿ ಇಟ್ಕೊಂಡಿದ್ದಾರೆ ಅವರು. ಬೈಕ್ ಮೇಲೆ ಹೋಗೋದು, ಹೆಲ್ಮೆಟ್ ಹಾಕೊಂಡು ಹೋಗೋದು. ಸೊ ನಿನ್ನೆ ಬೈಕ್ ಡೀಟೇಲ್ಸ್ ಗೊತ್ತಾಗಿದೆ ನಮಗೆ. ಸೊ ಅವರೇ ಅಂತ ಖಚಿತಪಡಿಸ್ಕೊಂಡು ನಾವು ದಾಳಿ ಮಾಡಿದ್ದೀವಿ. ಬೇರೆ ಬೇರೆ ರಾಜ್ಯಗಳಿಗೆ ಬೇಕಾಗಿದ್ರು ಅವರು. ಹೌದು, ಅದರಲ್ಲಿ ಕೂಡ ಅದು ಯಾರು ಕೂಡ ಹಿಡಿದಿರಲಿಲ್ಲ. ನೀವು ಬೀದರ್ ಪೊಲೀಸರು ಹಿಡಿದಿರಿ ಸರ್. ಇದು ಬಹಳಷ್ಟು ಹೆಮ್ಮೆ ಪಡ್ತಕ್ಕಂಥ ಕರ್ನಾಟಕ ರಾಜ್ಯದ ಪೊಲೀಸರು ಯಾವುದಕ್ಕೂ ಕಡಿಮೆ ಇಲ್ಲ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು ಬೀದರ್. ವಿ ಆರ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಕರ್ನಾಟಕ ಪೊಲೀಸ್ ಟೀಮ್. ನಿಜವಾಗ್ಲೂ ನೀವು ಹೇಳಿದಂಗೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ದೇ ಆರ್ ವಾಂಟೆಡ್ ಇನ್ ತೆಲಂಗಾಣ, ಬಿಹಾರ್ ಆ್ಯಸ್ ವೆಲ್ ಆಸ್ UP. ಎಲ್ಲರೂ ಒಟ್ಟಿಗೆ ಅವರು ಪ್ರಯತ್ನ ಮಾಡ್ತಿದ್ರು, ನಾವು ಪ್ರಯತ್ನ ಮಾಡ್ತಿದ್ದೇವೆ. ಬಟ್ ಅವ್ರಿಗಿಂತ ಹೆಚ್ಚಿಗೆ ನಾವು ಪ್ರಯತ್ನ ಮಾಡಿದ್ರೆ ಯಶಸ್ವಾಗಿದ್ದೇವೆ ಅಂತ. ಯಾರಾದರೂ ಸಹಕಾರ ಕೊಟ್ಟರ ಸರ್ ನಿಮಗೆ? ಈ ಆಪರೇಷನ್ ಕೇವಲ ಕರ್ನಾಟಕ ಪೊಲೀಸರು ಅಂಡ್ ನಮ್ಮ ಸೀನಿಯರ್ಗಳ ಡೈರೆಕ್ಷನ್ ಆಗಿದೆ. ಅವರು ನಿನ್ನೆ ಒಂದು 10 ನಿಮಿಷ ಅವ್ರ ಜೊತೆ ಇಂಟ್ರಾಗೇಷನ್ ಮಾಡೋಕ್ಕೆ ಟೈಮ್ ಸಿಕ್ಕಿದೆ. ಅವರು ಕೃತ್ಯ ಮಾಡೋದಕ್ಕಿಂತ ಮುಂಚೆ ಒಂದು 4 ತಿಂಗಳ ಮುಂಚೆ ಒಂದು ಸತಿ ಬೀದರ್ ಬಂದು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಬೇಸಿಕಲ್ಲಿ ಅವರು ಹೈದರಾಬಾದಲ್ಲಿ ಏನೋ ಪ್ಲ್ಯಾನ್ ಮಾಡಿಕೊಂಡರು. ಬಟ್ ಹೈದರಾಬಾದಲ್ಲಿ ಉಳ್ಕೊಂಡಿದ್ದಾಗ ಗಡಿ ಭಾಗ ಬೀದರ್ ಇದೆ ಅಂತ ಅವರು ಸ್ಟಡಿ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಆರೋಪಿಗಳನ್ನ ಕರ್ಕೊಂಡು ಬರುವುದೇ ನಮ್ಮ ಲಕ್ಷ್ಯ ಇತ್ತು. ಕರ್ಕೊಂಡು ಬಂದಿದ್ವಿ. ಸುಮಾರು ದರೋಡೆ ಆಗಿ 1.5 ವರ್ಷ ಆಗ್ತಿದ್ದರಿಂದ ಹಣ ಎಲ್ಲಿಟ್ಟಿದ್ದಾರೆ, ಹಣ ಯಾವ ರೀತಿ ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಇಂಟ್ರೋಗೇಷನ್ ಮಾಡಿ ರಿಕವರಿ ಮಾಡಬೇಕಾಗ್ತದೆ. ಬೀದರ್ಗೆ ಯಾವಾಗ ಬರ್ತಾರೆ ಸರ್? ಮತ್ತೆ ಇಲ್ಲಿ ಬಂದ ನಂತರ ಯಾವ ರೀತಿಯಾಗಿ ಪ್ರೊಸೆಸ್? ಬೈ ಈವ್ನಿಂಗ್ ಬರ್ತಾರೆ. ಬೈ 5:30, 6 o'clock ವಿಲ್ ಪ್ರೊಡ್ಯೂಸ್ ಬಿಫೋರ್ ಜಡ್ಜಸ್.